ಮುಂಚೆ ಅಮೆರಿಕ ಅಂದ್ರೆ ತುಂಬಾ ಜನಕ್ಕೆ ಒಂದು ಡ್ರೀಮ್. ಮುಂಚೆ ಅನ್ನೋ ಪದನ ಯಾಕೆ ಉಪಯೋಗಿಸಿದೆ ಅಂದ್ರೆ ಹೈ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ವೆಲ್ ಮೈಂಟೈನ್ಡ್ ಸಿಸ್ಟಮ್, ಬಿಗ್ ಅಂಡ್ ಪವರ್ಫುಲ್ ಎಕಾನಮಿ, ಸ್ಕೂಲ್ಸ್, ಹಾಸ್ಪಿಟಲ್ಸ್ ಎಲ್ಲಾ ಫ್ರೀ, ಒಂದಲ್ಲ ಎರಡಲ್ಲ, ತುಂಬಾ ಜನಕ್ಕೆ ಒಂದು ರೀತಿಯ ಸ್ವರ್ಗ ಇದ್ದಂಗೆ. ಬಟ್ ಈಗ ಇರೋ ಕಂಡೀಷನ್ ಅಲ್ಲಿ ಏನಾದ್ರೂ ಅಮೆರಿಕ ಇನ್ ಕೆಲವು ವರ್ಷ ಇದ್ರೆ ಸ್ವರ್ಗ ಅನ್ನೋದು ಹಿಸ್ಟ್ರಿಯಲ್ಲಿ ಮಾತ್ರ ಉಳ್ಕೊಳ್ಳುತ್ತೆ. ಫ್ಯೂಚರ್ ಅಲ್ಲಿ ಡ್ರೀಮ್ ಕಂಟ್ರಿ ಅನ್ನೋ ಬದಲಿಗೆ ಮೋಸ್ಟ್ ಎಕ್ಸ್ಪೆನ್ಸಿವ್ ಕಂಟ್ರಿ ಆಗಿ ಮಾತ್ರ ಉಳ್ಕೊಳ್ಳುತ್ತೆ. ನೀವು ಒಂದು ಮಿಲ್ಕ್ ಪ್ಯಾಕೆಟ್ ತರಕ್ಕೆ ಹೋದಾಗ 25 ರೂಪೀಸ್ ಇರುತ್ತೆ. ಅದೇ ಮಿಲ್ಕ್ ಪ್ಯಾಕೆಟ್ ನೆಕ್ಸ್ಟ್ ಮಂತ್ ನೀವು ಅದೇ ಶಾಪಿಗೆ ಹೋಗಿ ಕೇಳಿದ್ರೆ 50 ರೂಪೀಸ್ ಆಗುತ್ತೆ. ಆಗ ನಿಮ್ಗೆ ಏನ್ ಅನ್ಸುತ್ತೆ? ಮನೆಗೆ ಬೇಕಾಗಿರುವಂತಹ ಪ್ರತಿ ವಸ್ತು ಮೇಲೇನು ಈ ತರ ಆದ್ರೆ ನೀವೇನ್ ಮಾಡ್ತೀರಾ? ಲೈಫ್ ಲೀಡ್ ಮಾಡೋದಾದ್ರೂ ಹೇಗ್ ಸಾಧ್ಯ? ಇದೇ ಪರಿಸ್ಥಿತಿ ಈಗ ಅಮೆರಿಕಲ್ಲಾಗಿದೆ. ಒಬ್ಬ ವೋಟರ್ ಓಟ್ ಹಾಕ್ಬೇಕು ಅಂದ್ರೆ ಏನ್ ರೀಸನ್ ಇರುತ್ತೆ? ನಿಮ್ಮ ಸಮಸ್ಯೆಗಳು ಪರಿಹಾರ ಆಗ್ಲಿ ಅಂತ, ಲೈಕ್ ರೋಡ್ಸ್, ಎಲೆಕ್ಟ್ರಿಸಿಟಿ, ವಾಟರ್, ಮತ್ತೆ ಊರು ಅಭಿವೃದ್ಧಿ ಆಗ್ಬೇಕು ಅಂತ, ಸ್ಕೂಲ್ಸ್, ಹಾಸ್ಪಿಟಲ್ಸ್ ಎಲ್ಲ ಚೆನ್ನಾಗಿ ವರ್ಕ್ ಆಗ್ಬೇಕು ಅಂತ. ಮೋಸ್ಟ್ ಇಂಪಾರ್ಟೆಂಟ್ ಪ್ರೈಸ್ ಕಂಟ್ರೋಲ್. ಯಾಕಂದ್ರೆ ಬೇಸಿಕ್ ನೀಡ್ಸ್, ಫುಡ್, ಫ್ಯೂಯಲ್, ಮೆಡಿಸಿನ್ ಇವೆಲ್ಲ ಕೂಡ ಜನರಿಗೆ ಪ್ರೈಸ್ ಕಮ್ಮಿ ಇರಬೇಕು. ಆಗ ಮಾತ್ರ ಜನ ಜೀವನ ಮಾಡಕ್ ಆಗೋದು. ಬಟ್ ಅಮೆರಿಕಲ್ಲಿ ಸಿಚುಯೇಷನ್ ಈಗ ಈ ತರ ಇಲ್ಲ. ಸ್ಕೂಲ್ ಮುಗಿಸಿ ಜಾಬ್ ಜಾಯ್ನ್ ಆಗಿ ಸ್ವಲ್ಪ ಹಣನ ಸೇವ್ ಮಾಡಿ ಏಜ್ 30 ಬರೋಷ್ಟೊತ್ತಿಗೆ ಒಂದು ಮನೆ ಪರ್ಚೇಸ್ ಮಾಡಿ ಮದುವೆ ಆಗಿ ಸೆಟ್ಲ್ ಆಗ್ತಿದ್ರು. ಈಗ ಮಿನಿಮಮ್ ಫೆಡರಲ್ ವೇಜ್ ಗಿಂತ 3 ಪಟ್ಟು ಜಾಸ್ತಿ ಸಂಪಾದನೆ ಮಾಡ್ತಿದ್ರು. ಒಂದ್ ಮನೆ ಪರ್ಚೇಸ್ ಅಲ್ಲ, ರೆಂಟೆಡ್ ಮನೆಯಲ್ಲಿ ಜೀವನ ಮಾಡ್ಬೇಕಾದ್ರೂ ಅರ್ಧದಷ್ಟು ಸಂಬಳನ ಅದಕ್ಕೆ ಪೇ ಮಾಡ್ಬೇಕಾಗ್ತಿದೆ. ಈ ಮಿನಿಮಮ್ ಫೆಡರಲ್ ವೇಜ್ ಅಂದ್ರೆ ಏನು? ಅಮೆರಿಕದಲ್ಲಿ ಜೀವನ ಮಾಡೋಕೆ ಬೇಕಾದ ಕನಿಷ್ಠ ಆದಾಯ. ಇದನ್ನ ಅಲ್ಲಿನ ಗವರ್ನಮೆಂಟ್ ನಿರ್ಧಾರ ಮಾಡುತ್ತೆ. ಒಂದು 25 ಇಯರ್ಸ್ ಬಂದ ತಕ್ಷಣ ಮನೆ ಬಿಟ್ಟು ಸ್ವಂತ ಕಾಲಿನ ಮೇಲೆ ನಿಂತ್ಕೊಂಡು ಇಂಡಿವಿಜುವಲ್ ಆಗಿ ಬದುಕುವಂತ ಜನ ಇರುವಂತ ಕಂಟ್ರಿ ಅದು. ಈಗ 30 ವರ್ಷ ಆದ್ರೂ ಪೇರೆಂಟ್ಸ್ ಜೊತೆಗೇನೆ ಅವ್ರ ಮನೆಯಲ್ಲೇನೆ ಬಹಳಷ್ಟು ಜನ ಇದ್ದಾರೆ. ಇದಕ್ಕೆ ರೀಸನ್ ಲೇಜಿ ಅಂತಲ್ಲ, ಅವರು ಸರ್ವೈವ್ ಆಗೋಕಿರುವಂತಹ ಒಂದು ಆಪ್ಷನ್. ಬಟ್ ಒಂದ್ಸಲ ಅವ್ರ ಮನೆ ಬಿಟ್ಟ ಮೇಲೆ ಒಂದಲ್ಲ ಎರಡಲ್ಲ 3 ಕಡೆ ಕೆಲಸ ಮಾಡ್ಬೇಕಾಗ್ತಿದೆ. ಯಾಕಂದ್ರೆ ಅವ್ರು ಅನ್ಕೊಂಡಂಗೆ ಜೀವನ ಮಾಡ್ಬೇಕು ಅಂದ್ರೆ 3 ಕಡೆ ಕೆಲಸ ಮಾಡ್ದಿರಾ ಇರಕ್ ಆಗ್ತಿಲ್ಲ. ಮದುವೆ ಪೋಸ್ಟ್ಪೋನ್, ಪ್ರೆಗ್ನೆನ್ಸಿ ಪೋಸ್ಟ್ಪೋನ್, ಸ್ವಂತ ಮನೆ ತಗೊಳ್ಳೋ ಕನ್ಸಲ್ಲಿ ತುಂಬಾ ಜನ ಅಲ್ಲಿ ಜೀವನ ಮಾಡ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಅಮೆರಿಕಲ್ಲಿ ಈಗ ಆಗಿರುವಂತಹ ಹೈಕ್ ಇನ್ ಪ್ರೈಸಸ್. ತುಂಬಾ ಜನ ಯುವತಿಯರು ಸೆಟಲ್ ಆಗಿರುವಂತಹ ಹುಡುಗನ ಮಾತ್ರ ಮದುವೆ ಆಗ್ಬೇಕು ಅಂತ ಡಿಸೈಡ್ ಆಗಿದ್ದಾರೆ. ಇನ್ ಕೆಲವರು ಮದುವೆನೇ ಆಗೋದ್ ಬೇಡ ಅಂತ ಸಿಂಗಲ್ ಆಗಿ ಉಳ್ಕೊಂಡಿದ್ದಾರೆ. ಇದು ಅವರ ವೈಯಕ್ತಿಕ ನಿರ್ಧಾರದಿಂದ ತಗೊಂಡ ಡಿಸಿಷನ್ ಅಲ್ಲ, ಅದು ಅಲ್ಲಿನ ಎಕಾನಮಿಯ ಪ್ರತಿಬಿಂಬ. ಈಗಾಗಲೇ ಇಂಡಿಯಾ ಮೇಲೆ ಟ್ರಂಪ್ 50% ಟ್ಯಾರಿಫ್ ನ ಇನ್ಕ್ರೀಸ್ ಮಾಡಿದ್ದಾರೆ. ಈ ಎಲ್ಲಾ ಪ್ರೈಸಸ್ ನೆಕ್ಸ್ಟ್ ಸೆಪ್ಟೆಂಬರ್ ಅಲ್ಲೇ ಜಾರಿಗೆ ಬರೋದು. ಆದ್ರೆ ಇಲ್ಲಿ ಎಲ್ಲರಿಗಿಂತ ಮೋಸ್ಟ್ ಅಫೆಕ್ಟೆಡ್ ಪೀಪಲ್ ಯಾರು ಗೊತ್ತಾ? ಅಮೆರಿಕನ್ ಪೀಪಲ್. ಹೈ ಪ್ರೈಸಸ್ ನೋಡಿ ನರಳ್ತಾ ಇರುವಂತಹ ಅಮೆರಿಕನ್ ಜನಕ್ಕೆ ಸೆಪ್ಟೆಂಬರ್ ಅಲ್ಲಿ ಇನ್ನಷ್ಟು ಪ್ರೈಸಸ್ ಹೈಕ್ ಆಗುವಂತ ಸ್ಥಿತಿ ಬರುತ್ತೆ. ಈ ಟ್ರಂಪ್ ಎಂತ ಮನುಷ್ಯ ಅಂದ್ರೆ ಅವನಿಗೆ ವೋಟ್ ಆಗದಂತಹ ಎಷ್ಟೋ ಜನ ಫಾರ್ಮರ್ಸ್ ನ ಇಮಿಗ್ರೆಂಟ್ಸ್ ಅಂತ ಹೇಳಿ ಕಂಟ್ರಿಯಿಂದ ಹೊರಗೆ ಹಾಕಿದಾನೆ. ಅಲ್ಲಿನ ಕಂಟ್ರಿಯ ಎಕಾನಮಿಗೆ ಬ್ಯಾಕ್ ಬೋನ್ ಆಗಿದ್ದವರೇ ಅಲ್ಲಿನ ಫಾರ್ಮರ್ಸ್. ಈಗ ಅಲ್ಲಿ ಪ್ರೆಸೆಂಟ್ ಆ ಫಾರ್ಮರ್ಸ್ ಇಲ್ಲದೆ ಇರೋ ಕಾರಣ ಅಲ್ಲಿ ಅಗ್ರಿಕಲ್ಚರ್ ಇಂಡಸ್ಟ್ರಿ ತುಂಬಾ ಡೌನ್ಫಾಲ್ ಆಗಿದೆ. ಪ್ರತಿಯೊಂದನ್ನು ಬೇರೆ ಕಂಟ್ರಿಯಿಂದ ಇಂಪೋರ್ಟ್ ಮಾಡ್ಕೋಬೇಕಾಗ್ತಿದೆ. ಈಗಾಗಲೇ ಟ್ರಂಪ್ ಬೇರೆ ಕಂಟ್ರೀಸ್ ಮೇಲೆ ಹಾಕಿರುವಂತಹ ಟ್ಯಾರಿಫ್ ಕಾರಣದಿಂದ ಏನೇ ಬೇರೆ ಕಂಟ್ರಿಯಿಂದ ಪರ್ಚೇಸ್ ಮಾಡ್ಕೊಳ್ತಿದ್ರು ಡಬಲ್ ಪ್ರೈಸ್ ಕೊಟ್ಟು ತಗೊಳ್ಳೋಂತಹ ಸ್ಥಿತಿಗೆ ಅವ್ರು ಬಂದ್ಬಿಟ್ಟಿದ್ದಾರೆ. ಇದೆಲ್ಲಾನು ಟ್ರಂಪ್ ಲೀಲೆ ಅಂತ ಅನ್ಬೋದು. ಇದನ್ನ ಯಾಕೆ ನಾನು ನಿಮಗೆ ಈ ತರ ಹೇಳ್ತಿದ್ದೀನಿ ಅಂದ್ರೆ ಪ್ರೆಸೆಂಟ್ ಈಗ ಅಮೆರಿಕ ಅಲ್ಲಿ ಜನ ಪ್ರೈಸ್ ಹೈಕಿಂದ ಹೇಗೆ ಸಫರ್ ಆಗ್ತಿದ್ದಾರೆ ಅಂತ ಅವರು ಸೋಷಿಯಲ್ ಮೀಡಿಯಾಸ್ ಅಲ್ಲಿ ಬಹಳಷ್ಟು ಜನ ಪೋಸ್ಟ್ ಮಾಡಿದ್ದಾರೆ. ನಿಮ್ಗೊಂದೆರಡು ಕ್ಲಿಪ್ಸ್ ತೋರಿಸ್ತೀನಿ ನೋಡಿ. The price of 1 pound of ground beef is now higher than the federal minimum hourly wage. Are we great yet? Fuck. What the fuck? $17.49 for 1 can of coffee in America. This used to be $11.99 a month and a half ago. Yeah. Somebody explained to me in crayon eating terms why I make over 3 times the federal minimum wage and I cannot afford to live. Explain it. I do not want to hear the pull yourself up from your bootstraps, work 90 hours a week. That's not the goal, guys. No, it's not the goal. It should not be our standard. Here on my receipt, we buy 8 o'clock coffee. I circled it because I used it one other time. Sorry for the blurriness. $9.99. You see that? $9.99. See it now? $17.99. In less than a year. Less than a year. $17.99. ಅಮೆರಿಕಲ್ ಏನಾದರೂ ಈ ಕಂಡೀಷನ್ ಚೇಂಜ್ ಆಗಲಿಲ್ಲ ಅಂದರೆ ಸ್ವಲ್ಪ ದಿನ ಆದಮೇಲೆ ಅಮೇರಿಕಾ ಬೆಸ್ಟ್ ಕಂಟ್ರಿ ಟು ಲೀವ್ ಆಗೋದಿಲ್ಲ, ದ ಕಾಸ್ಟ್ಲಿಯೆಸ್ಟ್ ಕಂಟ್ರಿ ಟು ಲೀವ್ ಆಗಿಬಿಡುತ್ತೆ. ಸರ್ವೈವಲ್ಲೇ ಕಷ್ಟ ಆಗ್ಬಿಡುತ್ತೆ. ಅಮೆರಿಕಾದಲ್ಲಿ ಜೀವನ ಮಾಡೋದಕ್ಕೂ ತುಂಬ ಕಷ್ಟ ಆಗಿಬಿಡುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಇದೇ ಥರ ವಿಡಿಯೋಸ್ ನನಗೆ ಮಾಡೋದಕ್ಕೆ ಒಂದು ಎನ್ಕರೇಜ್ಮೆಂಟ್ ಸಿಗುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಬಾಯ್.